ರಾತ್ರಿ 10:30ಗೆ ನಮಗೆ ಫೋನ್ ಬಂತು, ಹಿಂಗೆ ಹುಡುಗ ಕಾಲೇಜ್ ಒಳಗೆ ಬಿದ್ದಿದ್ದಾನಂಥೇಳಿ. ನಾವು ಓಡಿ ಹೋಗಿ ನೋಡಿದಾಗ ಇಮಿಡಿಯೇಟಾಗಿ ನಮ್ಮ ಹುಡುಗರು ನರ್ಸಿಂಗ್ ಸ್ಟೂಡೆಂಟು ಎಲ್ಲರೂ ಆ ಹುಡುಗನಿಗೆ ತೊಗೊಂಡು ಇಮಿಡಿಯೇಟ್ಲಿ CPR ಮಾಡಿದರು, ಫಸ್ಟ್ ಏಡ್ ಕೊಟ್ಟರು. ಬ್ಲೀಡಿಂಗ್ ತಲೆಯೊಳಗೆ ಭಾಳ ಆಗ್ತಾಯಿತ್ತು. ಇಮಿಡಿಯೇಟಾಗಿ ಅವರಿಗೆ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ತಾಯಿದ್ವಿ SDMಗೆ. ಬಟ್ ಸಮೀಪ KIMS ಆಗ್ತಾಯಿದೆ ಅಂತ ಇಮಿಡಿಯೇಟಾಗಿ KIMSಗೆ ಓಡಿ ಬಂದ್ವಿ. ಬಂದ ತಕ್ಷಣ ಎಮರ್ಜೆನ್ಸಿಗೆ ಕೊಟ್ವಿ. ಡಾಕ್ಟರ್ ಸ್ವಲ್ಪ ವಿಚಾರಣೆ ಮಾಡಿದ ತಕ್ಷಣ ಅವ್ರು ಹೇಳಿದರು, ಯು ಆರ್ ಬಾಟ್ ದ ಬಾಡಿ ವಿತೌಟ್ ಲೈಫ್. ಸೊ ಅವರು ಬಾಡಿ ಡೆಡ್ ಅಂತ ಡಿಕ್ಲೇರ್ ಮಾಡಿದರು. ಹಾಂ, ಏನಾಗಿದೆ ಸರ್? ನಿನ್ನೆ ಏನಾಯಿತು? ಅಷ್ಟೊತ್ತಿಗೆ ಆಯಿತು ಘಟನೆ ಸರ್? ಏನು ಸರ್? ಅವರು 8 ಗಂಟೆ 8:15ಗೆ ಊಟ ಮುಗಿಸ್ತಿದ್ದಾರೆ. ಆಮೇಲೆ ಅವರಿಗೆ ಸ್ವಲ್ಪ ಸ್ಟಡಿಗೋಸ್ಕರ ಕ್ಲಾಸ್ ರೂಮ್ ಒಳಗೆ ಅವ್ರು ಹೋಗಿ ಸ್ವಲ್ಪ ಸ್ಟಡಿ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಕ್ಲಾಸ್ ರೂಮ್ ಒಳಗೆ ವ್ಯವಸ್ಥೆ ಮಾಡಿದ್ದೀವಿ. ಅವ್ರು 10-10:30 ಮಟ್ಟ ಇದು ಮಾಡ್ತಾರೆ. ಮತ್ತು ಆಮೇಲೆ 11 ಗಂಟೆಗೆ ಹೋಗಿ ಮಕ್ಕೊತಾರೆ. ಬಟ್ ಸಂಡೇ ಇತ್ತು, ನಿನ್ನೆ ಸ್ವಲ್ಪ ಜಾಸ್ತಿ ಇದು ಮಾಡಿ ಅವ್ರೇನು ಮಾಡಿದರು, ಕ್ಲಾಸ್ ರೂಮಿಗೆ ಹೋಗಿದ್ದಾರಂತ ಇದು ಮಾಡಿದ್ದೀವಿ. ಬಟ್ ಅವರು ಹುಡುಗ ಏನಾಯಿತು, ಸ್ವಲ್ಪ ಬೇರೆಯವ್ರದ್ದು ಒಂದು ಸ್ವಲ್ಪ ಫೋನ್ ತೊಗೊಂಡು ಫೋನ್ ನೋಡ್ಕೊಂಡು ಹೀಗೆ ಮಾಡ್ತಾಯಿದ್ದ. ಅಲ್ಲಿ ಲಿಫ್ಟ್ ವರ್ಕ್ ನಡೀತಾ ಇತ್ತು. ಅದು ಸ್ಲಿಪ್ಪಾಗಿ ಅವನು ಪ್ಲೈವುಡ್ ಇದೆ, ಬ್ಲಾಕ್ ಇದೆ ಅದು ಲಿಫ್ಟಿಗೆ ಒಳಗೆ. ಬ್ಲಾಕ್ ಇದ್ದಾಗ ಅವರು ಏನು ಮಾಡಿದ್ರು, ಕೈ ಹಚ್ಚಿದ್ದಾರೆ, ಏನು ಟೇಕಾಕ್ ಕೊಡಕ್ಕೆ ನೋಡೋಕೆ ಹಿಂಗೆ ಮಾಡಿದ್ದಾರೆ. ಇಮಿಡಿಯೇಟಾಗಿ ಸ್ಲಿಪ್ ಆಗಿ ಅದು ಭಾಳ ವಜ್ಜೆ ಬಿತ್ತು, ಇದಾಗಿದೆ ಅದು. ಸೊ ಹಾಗಾಗಿ ಅದು ಅದೃಷ್ಟ ದುರ್ಘಟನೆ ಆಗಿದೆ. ಪಾಪ ಒಂದೇ ಮಗ, ಇನ್ನೊಂದು ಅವನ ಬ್ರದರು ಹ್ಯಾಂಡಿಕ್ಯಾಪ್ ಇದ್ದಾನೆ, ಅವ್ರ ತಂದೆನೂ ಇಲ್ಲ. ಭಾಳ ನಮಗೆ ತೊಂದರೆ ಆಯಿತು ಕೇಳಿ. ಭಾಳ ಒಳ್ಳೆ ನೋವಾಗಿದೆ. ಎಜುಕೇಷನ್ ಏನು ಮಾಡ್ತಿದ್ದ? PUC 1, ಇವಾಗ ಸ್ಟಡಿಂಗ್ ಇನ್ PUC 1. ಸೊ ಹಿಂಗಾಗಿದೆ ಸರ್.